ಅಲ್ಲಿ ಡಿಜೆದು ಒಂದು ಒಂದು ಇನ್ಸಿಡೆಂಟ್ ಆಗ್ಯದ. ಒಂದು ಜೀವ ಹೋದ್ರೂ ಮತ್ತೊಪ್ಪಿಸ್ ಡಿಜೆ ಹಚ್ಚಿ ಕುಣಿಯುವಂತ ಮನಸ್ಥಿತಿ ಯಾರಿಗೂ ಇರ್ಲಿಲ್ಲ. I've got a problem, it's taking over me. I want your body, sweeter than ecstasy. I'll make you want me, I'll take you to your knees. So touch my body, ecstasy. I want your body, ecstasy. I want your body, I want your body, ecstasy. I want your body. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಿರೋದೆ ಎಷ್ಟಕ್ಕಂತ ಹೇಳ್ತೀವಿ ನೋಡ್ರಿ. ಇಲ್ಲಿ ರಾತ್ರಿ 12ಕ್ಕೆ ಗೈಸ್. ಯಾಕಪ್ಪ ಅಂದ್ರೆ ನಮ್ಮ ಬಿಜಾಪುರದಾಗ ನಿಮ್ಗೆ ಗೊತ್ತದ, ನಿನ್ನೆ ನೋಡ್ರಿಲ್ಲ 101 ಗಣಪತಿನ ತಿರುಗಾಡಿ ಬಂದಿದೆ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ತೆಗಿರ್ತೀವಿ ನೋಡ್ರಿ ಗೈಸ್. ಇವತ್ತಿನ ದಿನ ಅದೇ ನೈಟ್ ಶುರು ಮಾಡೀನಿ. ಎಲ್ಲಪ್ಪ ಅಂದ್ರೆ ನಮ್ಮ 7ನೇ ದಿನದ ಗಣೇಶ ವಿಸರ್ಜನೆ ಇರ್ತದ. ಅದ್ರ ಸಲುವಾಗಿ ಏಕ್ ನಂಬರ್ ಅಂದ್ರೆ ತೊಗೊಡ ಡಿಜೆ ಇರ್ತಾವ. ಅಲ್ಲಿ ಗಣಪತಿ ವಿಸರ್ಜನೆ ಹೆಸರಿಗೆ ಅಷ್ಟೇ ಗೈಸ್. ನಮ್ಮ ಬಿಜಾಪುರದಾಗ ಡಿಜೆ ಕಾಂಪಿಟೇಷನ್ ನಡೀತದ, ಬರೇ ಡಿಜೆ ಕಾಂಪಿಟೇಷನ್ ನಡೀತದ. ಅಲ್ಲಿ ಹೋಗಿ ನನ್ನ ಮಾತಂತೂ ಫುಲ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಮ್ಮ ಬಾಜುದವ್ರ ಮಾತೆ ನನಗೆ ಕೇಳ, ನನ್ನ ಮಾತೆ ನಿಮಗೆ ಕೇಳ್ತ, ಹೌದಲ್ಲ. ಇಲ್ಲಿ ಗೈಸ್ ಆದ್ರೂ ಒಂದಿಷ್ಟು ಮೈಕ್ ಒಯ್ದಿಬಿಟ್ರು. ಇಲ್ಲಿ ನಮ್ಮ ಶಂಕರ ನಾನು ಹೊಂಟಿವಿ. ಈಗ ಅಲ್ಲಿ ನಾನು ಸಿಕ್ಕಾಪಟ್ಟೆ ಹುಡುಗರು ಅದಾರ, ಕಾಲ್ ಮಾಡಕತ್ತಾರ. ಹೋಗಮತ್ ಬನ್ನಿ ಗೈಸ್. ಇವಾಗ ಡೈರೆಕ್ಟ್ ಇತ್ತಲ್ಲ ಗಾಂಚಿ ಸಿಗ್ತೈತಿ. ನಿಮ್ಗೆ ಸಿಕ್ಕಾಪಟ್ಟೆ ಅದಾವ. ನಮ್ಮ ರಾಣಿ ಬಗೀಚ ಇಂದ ಇನ್ನೂ ಸಿಕ್ಕಾಪಟ್ಟೆ ಏನಾದ್ರು ಅದಾವ. ಡೋಬಳೆಗಲ್ಲಿ ರಾಣಿ ಬಗೀಚ, ಮತ್ತೆ ವಿಜಯಪುರ ಚಿಂತಾಮಣಿ, ಮತ್ತು ರಜಪೂರ್ಗಲ್ಲಿ ಸಿಕ್ಕಾಪಟ್ಟೆ ಇರ್ತಾವ ಗೈಸ್. ಏಕ್ ನಂಬರ್ ಅಂದ್ರೆ ಹೆಂಗ ಡಿಜೆಗಳು ಅಂದ್ರೆ ಹಾರ್ಟ್ ಅಟ್ಯಾಕ್ ಇದ್ದ ಸತ್ತ ಹೋಗ್ತಾರ ಆ ಥರ ಡಿಜೆಗಳು. ತೋರಿಸ್ತೀನಿ ಗೈಸ್, ನೀವು ನೋಡೋಂತ. ನೀವು ಬಿಜಾಪುರದಾಗ ಇರ್ತಾರೆ, ಆಲ್ಮೋಸ್ಟ್ ನೋಡಿರ್ತೀರಿ. ಲೆಟ್ಸ್ ಗೋ, ಹೋಗುವ ಇವಾಗ. ಇನ್ನೂ ಡಿಜೆಗೆ ಹೋಗ್ಯಲ್ಲ, ಡಿಜೆನ ದೂರ ಅದ. ಯಾಕಪ್ಪ ಇವಾಗ ಜಸ್ಟ್ ಮನೆ ಬಿಟ್ಟಿವಿ. ಇಲ್ಲಿ ನಮ್ಮ ಶಂಕರ ನೋಡಿ ಅವ್ನ ಗಾಡಿನ ಡಿಜೆ ಮಾಡ್ಬಿಟ್ಟಣ. ಲೈಟ ಡಿಚ್ಚಿಗೆ ಲೈಟ್ ಹಚ್ಬಿಟ್ಟಣ ಗೈಸ್. ನೋಡ್ರಿ ನೀವೇ ಗೈಸ್. ಬನ್ನಿ ಗೈಸ್, ಹೋಗ ಡೈರೆಕ್ಟ್ ಹೋಗೋಮಂತ ಹೇಳಿ. ಅಂದರೆ ಗಾಂಧಿ ಚೌಕಿಗೆ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಏಕ್ ನಂಬರ್ ಡಿಜೆಗಳು ಅದಾವ, ಇವಾಗ ಹೊಂಟಾವ. ತೋರಿಸ್ತೀನಿ ನಿಮಗೆಲ್ಲ, ಪ್ರತಿಯೊಂದು ತೋರಿಸ್ತೀನಿ. ವೇಟ್ ಮಾಡಿರಿ, ಎಲ್ಲ ನೋಡ್ರಿ, ಖುಷಿಯಿಂದ ನೋಡ್ರಿ, ಖುಷಿಯಾಗಿರ್ರಿ. ಎಲ್ಲರೂ ಖುಷಿಯಾಗಿರಿ, ನಾವು ಖುಷಿಯಾಗಿರ್ತೀವಿ. ಯಾಕಪ್ಪ ಅಂದ್ರೆ ಇಲ್ಲಿ ಇವಾಗ ಇಷ್ಟು ಮಾತಾಡಕತ್ತೀನಿ ಅಂದ್ರೆ ಮುಂದೆ ಮಾತಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಡಿಜೆ ಬರ್ತಾ ಅಂತ ನಾನು ಭಾಳ ಡ್ಯಾನ್ಸ್ ಮಾಡೋಕೆ ಆಸೆ ಆಗ. ಯಾಕಂತ ಕೇಳ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಲೈಟ್ ನೋಡ್ರಿ ಇಲ್ಲಿ ಹಂಗಾಗ್ಯದ. ಫುಲ್ಲು ಡಿಜೆ ಇಲ್ಲೇ ಚೆನ್ನಾಗ್ಯದ. ಯಾಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡೋಕೆ ಆಸೆ ಆಗುತ್ತೆ. ನಾನು ಡ್ಯಾನ್ಸ್ ಮಾಡ್ತಿರ್ತೀನಲ್ಲ ಗೈಸ್. ನಮ್ಮ ಗಡಕೊಂಡ್ರೆ ಯಾರು ನೋಡಿ ಏನು ಪಾಲ್ತು ಹೋಗೋಣಂಗ ಅಂತೇಳಕ್ಕೆ ಅಷ್ಟೇ ಅಂಜಿಕಿಂದ ಇವಾಗ ಡ್ಯಾನ್ಸ್ ಹೊಡಲಿನಿ. ಬಟ್ ನಾನು ಸಿಕ್ಕಾಪಟ್ಟೆ ಡಿಜೆ ಲವರ್ ಗೈಸ್. ಸಿಕ್ಕಾಪಟ್ಟೆ ಅಂದ್ರೆ ಮೊದಲು ಮಾತ್ರ ಡಿಜೆ ಸ್ಟಾರ್ಟ್ ಆಗಿಂದ ಎಂಡಿಂಗ್ ಆಗತ್ತೆ ಕುಂತಿದ್ದೇನೆ. ಆ ಥರ ಮನುಷ್ಯನ ಡಿಜೆ ಅಂದ್ರೆ. ಬನ್ನಿ ಇವತ್ತ ಹೊಡೆದೇ ಬಿಡೋಣ ಅಂತ ಏನಾಗುತ್ತೆ. ಲೆಟ್ಸ್ ಗೋ ಗೈಸ್, ಹೋಗೋ ಬನ್ನಿ ಗೈಸ್. ಇವಾಗ ಏನೋ 1 ಗಂಟೆ ಎಲ್ಲ ಬಂದದ. ಗಣಪತಿ ಇವಾಗ ಎತ್ತಿಡಕತ್ತಾರ ನೋಡ್ರಿ. ಡಿಜೆದೆಲ್ಲ ರೆಡಿ ಅದ, ಬಟ್ ಇವಾಗ ಎತ್ತಿಡಕತ್ತಾರ ನೋಡ್ರಿ ಗಣಪತಿನ. ಎತ್ತಿಟ್ಟಾರ ಇವಾಗ ಮಲ್ಲಾರಿ ಗಣಪತಿ. ಹಲೋ ಗೈಸ್, ಇವಾಗ ನಮ್ಮ ಬಿಜಾಪುರದ ಗಣಪತಿ ಮೆರವಣಿಗೆ ಇವಾಗ ಸ್ಟಾರ್ಟ್ ಆಗುತ್ತೆ. ಅಸಲಿ ಪಬ್ಲಿಕ್ ಇವಾಗ ನಾನು ಇವಾಗ ಗಾಂಚಂಗ ತೋರಿಸ್ತಿದ್ದ. ಡಿಜೆ ನೋಡ್ರಿ, ನಾ ಡಿಜೆ ಚಾಲೂ ಮಾಡಿಲ್ಲ, ಅದು ತೋರಿಸ್ತಿದ್ದ ಗೈಸ್. ಡಿಜೆ ಚಾಲೂ ಮಾಡಿ ಅಂತ ಮಾತಾಡಕತ್ತೀನಿ. ಈಗ ಡಿಜೆ ಚಾಲೂ ಮಾಡಿದ್ರೆ ಮಾತಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ.
ಇಲ್ಲಿ ನಮ್ಮ ಗಾಂಧಿ ಚೌಕಿ ಬಂದಿದ್ವಿ. ಇಲ್ಲೆಲ್ಲ ಬಂದವ ನಮ್ಮ ಶ್ಯಾಮ್ ಸುಂದ್ರ ಮತ್ತ ಇಲ್ಲದ ನೋಡ್ರಿ ಅಲ್ಲಿ ಅವ ಹಾಸ್ಟೆಲ್ ಬಿಟ್ಟು ಬಂದ ನೋಡ್ರಿ. ಅಂಡ್ ಇಲ್ಲಿ ನಮ್ಮ ಶಂಕರ ಇವ ಇಲ್ಲಿ ಸುರಸುಂದರ ನಮ್ಮ ಸುರಸುಂದರ ಮನಿಗಾಯ್ಸ್ ಇವಾಗ ಐತಲ್ಲ ಎಷ್ಟು ಡಿಜೆಗಳು ಬರ್ತಾವ ಅಂತ ವೇಟ್ ಮಾಡಕತ್ತೀವಿ. ಡಿಜೆಗಳೇ ಬರ್ಲಾಗ್ಯಾವ. ಯಾಕಪ್ಪ ಅಂದ್ರೆ ಬರೇ ಅವ್ರವ್ರ ಏರಿಯಾದಾಗ ಹೊಡ್ಲತ್ತಾರ. ಲಾಸ್ಟ್ ಬರ್ಬೇಕನ್ನ ಎಲ್ಲ ಸುಂದರ ಪ್ಲಾನ್. ಬನ್ನಿ ಇವಾಗ ಡಿಜೆಗಳು ಬಂದಂದ್ರೆ ತೋರಿಸ್ತೀನಿ ನಿಮ್ಗೆ. ಲೆಟ್ಸ್ ಗೋ. नादाला लागून आमच्या दमल्यात भली भली अवकात बघायची आहे. तर आलाय बघ सगळ्यांचा बाप, नाव ढोबळे गल्ली. ಅಂತ ಸುಂದರವಾದ ಸಂದರ್ಭದಲ್ಲಿ ಒಂದು ದುರಂತ ನಡೆಯಿತು. ಗಾಯ್ಸ್ ನೋಡಿ ಗಾಯ್ಸ್, ಇಲ್ಲೆಲ್ಲ ಡಿಜೆಗಳೆಲ್ಲ ಬಂದು ಇವಾಗ ಪ್ಯಾಕ್ ಮಾಡಕತ್ತಾರ. ಅಂದ್ರೆ ಭಾಳ ದೊಡ್ಡ ಇನ್ಸಿಡೆಂಟ್ ಆಗ್ಯದ. ಇನ್ನು ಬಿಜಾಪುರದಾಗ ಆಗಿಲ್ಲ ಇಂಥ ಇನ್ಸಿಡೆಂಟ್, ಫಸ್ಟ್ ಟೈಮ್ ಆಗಿದ್ದು. ನಿಮ್ಮ ಬಿರಿಯಾನಿಗೆಲ್ಲ ಅಂತ ಲೆಟ್ಸ್ ಗೋ ಗಾಯ್ಸ್. ನಾವು ಭಾಳ ಬಿಜಾಪುರದಾಗ ಗಾಯ್ಸ್. ಅಲ್ಲಿಂದ ಇವಾಗ ಮನೆ ಬಂದೆ. ಮನೆ ಬರೋದ್ರೊಳಗೆ ನೋಡ್ರಿ ಇಲ್ಲಿ ಹೊರಗಡೆ ಬೆಳಗ್ಗೆ ಆಯಿತು ಗಾಯ್ಸ್. ನೈಟಿಂದ ಬೆಳಗ್ಗೆವ್ರಿಗೆ ಇನ್ನೂ ಮಲ್ಕೊಂಡಿಲ್ಲ ನಾನು. ಅಂದ್ರೆ ನಿನ್ನೆ ನೈಟು ಮಲ್ಕೊಂಡಿಲ್ಲ, ಇವತ್ತು ಮಲ್ಕೊಂಡಿಲ್ಲ. ಅದು ಬಿಟ್ರೆ ಗಾಯ್ಸ್ ಇವಾಗ ಮೇನ್ ಚೀಸಿಗೆ ಹೇಳ್ತೀನಿ ಬರ್ರಿ. ಏನಪ್ಪಾ ಅಂದ್ರೆ ಇವತ್ತು ಡಿ ಜೆಗಳು ಯಾಕೆ ಬಂದದು ಅಂದ್ರೆ ಅಲ್ಲಿ ಡಿ ಜೆದು ಒಂದು ಇನ್ಸಿಡೆಂಟ್ ಆಗ್ಯದ. ಏನು ಇನ್ಸಿಡೆಂಟ್ ಅಪ್ಪ ಅಂದರೆ ಒಂದು ಲೈನ್ ತಟ್ಟಿ ಒಂದು 4 ಜನರಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಹುಡುಗಂದು ಡೆತ್ ಆಗ್ಯದಂತ. ಸೊ ಇನ್ನೂ 3 ಜನರಿಗೆ ಇಂಜುರಿ ಆಗ್ಯದ. ಒಂದಿಬ್ಬರಿಗೆ ಅಷ್ಟೊಂದೇನು ಸೀರಿಯಸ್ ಇಲ್ಲ, ಒಬ್ಬನಿಗೆ ಅಷ್ಟೇ ಸೀರಿಯಸ್ ಅದ ಅಂತ ಹೇಳ್ಯಾರಂತ. ಬಟ್ ಒಂದು ಹುಡುಗಂದು ಡೆತ್ ಆಗ್ಯದಂತ. ಸೊ ಹಂಗಾಗಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಈ ಸಲ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಡಿ ಜೆ ತಂದಿದ್ರು, ದೊಡ್ಡ ಗಣಪತಿ ಕುಂದಿರ್ಸಿದ್ರು. ನೀವು ನೋಡಿರ್ತಿರಲ್ಲ, ಸೇಮ್ ಆ ಥರ ಆಗಿತ್ತು. ಬಟ್ ಡಿ ಜೆ ಮಾತ್ರ ಬಂದ್ ಮಾಡಿಸಿದ್ರು. ಅದರ ಗೊತ್ತಾಯ್ತಲ್ಲ ಈಗ. ಯಾಕಪ್ಪ ಅಂದ್ರೆ ಒಂದು ಜೀವ ಹೋದ್ರೂ ಮತ್ತೊಪ್ಪಿಸ್ ಡಿ ಜೆ ಹಚ್ಚಿ ಕುಣಿಯುವಂಥ ಮನಸ್ಥಿತಿ ಯಾರಿಗೂ ಇರಲಿಲ್ಲ. ಸೊ ಇದು ಇನ್ಸಿಡೆಂಟ್ ಬಂದ್ಬಿಟ್ಟು ಡೊಬಳೆಗಲ್ಲಿ ಗಣಪತಿ ಇತ್ತಲ್ಲ, ಆ ಕಡೆಯಿಂದನೇ ಆಗಿದ್ದು. ಸೊ ಹಿಂಗಾಗಿ ದೊಡ್ಡದು ಆಯ್ತು ಅಂತೇಳಿಕೆ ಬೇಡ ಅಂತೇಳಿಕೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರೆ ಗೈಸ. ಸಿಕ್ಕಾಪಟ್ಟೆ ದೊಡ್ಡ ಲಕ್ಷ 6 ಲಕ್ಷ 3 ಲಕ್ಷ ಈ ಥರ ಎಲ್ಲ ಕೊಟ್ಟು ಡಿ ಜೆ ತರಿಸಿದ್ರು. ಬಟ್ ಏನು ಮಾಡೋಕ್ಕಾಗಲಿಲ್ಲ. 3 ಗಂಟೆ 3:15 ಆಗ್ಯದಂಥ ಇನ್ಸಿಡೆಂಟ್. 3:30 ಬಂದ್ ಮಾಡಿಸಿದ್ರೆ ಎಲ್ಲ ಡಿ ಜೆಗಳು ಬಂದು. ನೋಡ್ರಿ ಟೈಮ್ ಹೆಂಗಿರುತ್ತೆ. ಡಿ ಜೆ ಅಂದರೆ ಅಲ್ಲಿ ಕೆಲ್ಸಕ್ಕೆ ಅಂತ ಹೇಳ್ತಾರೆ. ಅಂದರೆ ಲೈಟಿಂಗ್ ಮ್ಯಾನ್ ಲೈಟ್ ತೊಗೊಂಬರ್ತಾರೆ, ಡಿ ಜೆ ಲೈಟ್. ಆ ಹುಡುಗ ಒಬ್ಬನಿಗೆ ಇಂಜುರಿ ಆಗಿದ್ದು, ಮತ್ತು ಇನ್ನೊಂದು 3 ಇಂಜುರಿ ಆಗಿತ್ತು. ಸೊ ಅದರೊಳಗಡೆ ಒಬ್ಬಂದು ಡೆತ್ ಆಗ್ಯದಂತ. ಯಾರ್ದು ಡೆತ್ ಆಗ್ಯದಂತ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ನೋಡ್ರಿ ಗೈಸ್ ಹೆಂಗಿರುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಗೈಸ್. ಹಣೆ ಬರೋದಲ್ಲಿ ಅಷ್ಟೇ ಬರ್ತೈತೆ ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ಬೆಳಗ್ಗೆ ಎಲ್ಲ ಬಂದದ. ಬೆಳಗ್ಗೆ 6 ಗಂಟೆ ಆಗ್ಯದ. 6 ಗಂಟೆಗೆ ನಾವು ಇವಾಗ ಮಲ್ಕೊಂಡು ಯಾವಾಗ ಹೇಳ್ತೀನಿ ಗೊತ್ತಿಲ್ಲ. ಬನ್ನಿ ಏನು ಹಾಕುತ್ತಾ ನೋಡುವ. ಏನು ಮಾಡೋಕೆ ಬರ್ರಿ ಸದ್ದ ಮಲ್ಕೊಂಡೆ ಅಂದ್ರೆ ಯಾವಾಗ ಎದ್ದೇಳ್ತಿ ಅವಾಗ ಐತಲ್ಲ ಏನಾರ ಮತ್ತು ಮಾಡ್ಕೊಂಡು ತಿಂದ್ರಾಯ್ತು, ನನ್ನ ತಂದು ತಿಂದ್ರಾಯ್ತು ಅಂತ ನನ್ನ ಪ್ಲ್ಯಾನ್. ನೋಡುವ ಗೈಸ್ ಏನಾಗುತ್ತೆ ಅನ್ನೋದು. ಲೆಟ್ಸ್ ಗೋ. ಮಲ್ಕೊಂಡು ನಿಮ್ಗೆ ಎದ್ದಾಗ ಸಿಗ್ತೀನಿ ಅಂತ ಗೈಸ್. ಮಲ್ಕೊಂಡು ಬೆಳಗ್ಗೆ 6 ಗಂಟೆಗೆ ಮಲ್ಕೊಂಡಿದ್ದೆ. ನಿನ್ನೇನು ಮಲ್ಕೊಂಡಿರಲಿಲ್ಲ, ಮನೇನು ಮಲ್ಕೊಂಡಿರಲಿಲ್ಲ. ಇವಾಗ ಎದ್ದಿದ್ದು 4 ಗಂಟೆಗೆ ಗೈಸ್. ಸಂಜೆ 4 ಗಂಟೆಗೆ ನೋಡ್ರಿ ಟೈಮ್. ಇಲ್ಲಿವರೆಗೂ ಏನೂ ತಿಂದಿಲ್ಲ. ಬಾಯಿಗೆ ಹಸು ಅಂದ್ರೆ ಹಸ್ವಾಗ್ಯದ. ಏನೂ ಕುಡೋದಿಲ್ಲ, ಏನೂ ತಿಂದಿಲ್ಲ.
ಫುಲ್ ಉಪವಾಸ ಇದೀವಿ ಈಗ. ಸಿಕ್ಕಾಪಟ್ಟೆ ಹಸುವಾಗ್ಯದ, 4 ಗಂಟೆ ಹಸುವಾಗಿ ಆಚಾರ ಇದೆ ಅಂದರೆ ಹೆಚ್ಚಾತಿರ್ಲಿಲ್ಲ ಅದು. ಸೊ ಇವಾಗ ಒಂದಿಷ್ಟು ಏನಾದರೂ ಮಾಡ್ಕೊಂಡು ತಿನ್ನೋಮಂತ ಬನ್ನಿ ಗೈಸ್. ಹೊರಗಡೆ ಹೋಗಿ ತಿನ್ನೋಕ್ಕಂತೂ ಮನಸ್ಸಿಲ್ಲ, ಸೊ ಇಲ್ಲೇ ಮಾಡ್ಕೊಂಡು ತಿನ್ಬೇಕಲ್ಲ. ಲೆಟ್ಸ್ ಗೋ ಗೈಸ್, ಏನಾದ್ರು ಮಾಡ್ಕೊಂಡು ತಿನ್ನುವ ಬನ್ನಿ ಗೈಸ್. ಏನಾದ್ರು ಒಂದು ಅಡಿಗೆ ಮಾಡ್ಕೋಬೇಕಂತ ನಾ ಅಂದ್ರೆ ಅಕ್ಕಿನೇ ಇಲ್ಲ ಗೈಸ್, ಎಲ್ಲ ಖಾಲಿ ಊಟ ಅಕ್ಕಿ. ಬನ್ನಿ ಇವಾಗ ಅಕ್ಕಿ ತೊಗೊಂಬರಮಂತ. ಆ್ಯಂಡ್ ಇದೆಲ್ಲ ಕ್ಲೀನ್ ಮಾಡ್ಬೇಕು, ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡ್ಬೇಕು. ಟೈಮ್ ಅಂತೂ ಮಾಡಲ್ಲಕತ್ತದ, ಹಸು ಅಂತೂ ಸಿಕ್ಕಾಪಟ್ಟೆ ಆಗ್ಯದ. ನಿನ್ನೆ ಬರೀ ಒಂದು ರೈಸ್ ತಿಂದವ್ ನಾನು ನಿನ್ನೆ. ಇವಾಗ ನೋಡ್ರಿ ಇಷ್ಟೊಂದು ಹಸಾಗ್ಯದ ಅಂದ್ರೆ ಸಿಕ್ಕಾಪಟ್ಟೆ ಹಸಾಗ್ಯದ, ಹೇಳೋಕ್ಕಾಗಲ್ಲ. ಬನ್ನಿ ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ತೊಗೊಂಬರಮನೆ ಒಂದಿಷ್ಟು ಅಕ್ಕಿ ತೊಗೊಂಬಂದಿ ಅಂದ್ರೆ ಅದು ಅಡುಗೆ ಮಾಡ್ಕೊಂಬಂತ ಸ್ವಲ್ಪ ಏನಾದ್ರು ರೈಸ್ ಗೀಸ್ ಮಾಡ್ಕೊಂಡು ತಿನ್ನೋದು ಬನ್ನಿ. ಭಾಳ ಕೆಟ್ಟ ಹಸಾಗ್ಯದ ತಕ್ಷಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ಎಲ್ಲ ಮುಗಿಸ್ಕೊಂಡು ಇವಾಗ ಕುಂತೀನಿ. ಏನಪ್ಪ ಅಂದರೆ ಇವತ್ತಿನ ದೊಡ್ಡ ಇನ್ಸಿಡೆಂಟ್ ಆಗಿದೆ, ಅದು ಮಾತ್ರ ಎಲ್ಲರಿಗೂ. ನಮ್ಮ ಬಿಜಾಪುರ ಜನತೆಗಂತೂ ಸಿಕ್ಕಾಪಟ್ಟೆ ಮನಸ್ಸು ಭಾರ ಆಗ್ಯದ. ಗಣಪತಿಗೆ ಅಂತ ಹೇಳ್ಕಿರೆ, ಗಣಪತಿಗಂತೂ ಇಲ್ಲಿ ಕರ್ನಾಟಕದಾಗ DJ ಬ್ಯಾನ್ ಮಾಡಿದ್ರು. ಏನೋ ಒಂದು ಅದು ಇದು ಮಾಡಿ ಕಷ್ಟಪಟ್ಬಿಟ್ಟು DJ ನಮ್ಮ ಹತ್ರ ಇಲ್ಲಿ ಪರ್ಮಿಷನ್ ತೊಗೊಂಡಿದ್ರು. ವಿಜೃಂಭಣೆಯಿಂದ ನಡೀತಾ ಇತ್ತು ಮೆರವಣಿಗೆ ಅಂತೂ. ಈ ವರ್ಷ ಅಂತೂ ಹಿಂದಿನ ವರ್ಷಕ್ಕಿಂತ ಈ ವರ್ಷ ದೊಡ್ಡ ದೊಡ್ಡ ಮೂರ್ತಿಗಳಿದ್ದು ಆ್ಯಂಡ್ ದೊಡ್ಡ ದೊಡ್ಡ DJಗಳಿದ್ದು, ದೊಡ್ಡ ಸೆಲೆಬ್ರೇಷನ್ ಮಾಡ್ಬೇಕನ್ನೋ ಪ್ಲ್ಯಾನ್ದಾಗಿದ್ರು ಎಲ್ಲರೂ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಈ ಥರ ಇನ್ಸಿಡೆಂಟ್ ಆಗೋಣ ಎಲ್ಲ ಕಮಿಟಿಯವರು ಒಂದೇ ಟೈಮ್ದಾಗ ಎಲ್ಲ DJಗಳನ್ನ ಬಂದ್ ಮಾಡಿದ್ರು. ಅದನ್ನು ನಾನು ಮೆಚ್ಚಲೇಬೇಕು, ಎಲ್ಲ ಕಮಿಟಿಯವರಿಗೆ ಒಂದು ಧನ್ಯವಾದನ ಹೇಳಬೇಕು. ಬಟ್ ಆ ಇನ್ಸಿಡೆಂಟ್ ಒಳಗೆ ಡೆತ್ ಆದಂಥ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊತೀನಿ. ಬಟ್ ಆ ಥರ ಆಗಬಾರ್ದಿತ್ತು, ಆಗೋಗಿದೆ. ಏನು ಮಾಡೋಕ್ಕಾಗಲ್ಲ ಗೈಸ. ಅವರ ಫ್ಯಾಮಿಲಿಗೂ ಆ ನೋವನ್ನು ಭರಿಸೋಂಥ ಶಕ್ತಿ ಕೊಡಲಿ. ನಮ್ಮ ಬಿಜಾಪುರ ಜನತೆಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಯದ. ಅವತ್ತಿನ ದಿನ ಎಲ್ಲರೂ ಬೇರೆ ಬೇರೆ ಊರಿಂದ ಬಂದಿದ್ದರು DJ ನೋಡೋಕೆ, ಗಣಪತಿ ವಿಸರ್ಜನೆ ನೋಡೋಕೆ ಅಂತ ಹೇಳ್ಬಿಟ್ಟು. ಬಟ್ ಆ ಥರ ಆಗಿದ್ದು ಎಲ್ಲರಿಗೂ ಒಂಥರ ಮನಸ್ಸಿಗೂ ಭಾರ ಆಗ್ಯದ. ಸಿಕ್ಕಾಪಟ್ಟೆ ಭಾರ ಆಗ್ಯದ. ಆಗಬೇಕು ಅಂತ ಆಗಿದ್ದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದದು. ಕರೆಂಟ್ ಬಿದ್ದು ಒಬ್ಬನ ಹುಡುಗನ ಡೆತ್ ಆಗಿದ್ದು. ಸೊ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಅವರ ಹಣೆ ಬರೆದಾಗ ಎಷ್ಟಿರುತ್ತೋ ಅಷ್ಟು ಬಂದೇ ಬರುತ್ತೆ ಗೈಸ್. ಯಾರೂ ಎಲ್ಲಿ ನಮ್ಮ ಸಾವು ನೋಡ್ಕೊಂಡು ಬಂದಿಲ್ಲ, ಯಾರು ಸಾವು ಎಲ್ಲಿ ಬರುತ್ತಂತನೂ ಗೊತ್ತಿಲ್ಲ. ದೇವ್ರಿಗಂತ ಹೋದವ್ರಿಗೆ ಈ ಥರ ಆಗುತ್ತೆ ನೋಡ್ರಿ. ದೇವ್ರ ಮೆರವಣಿಗೆ ಮಾಡ್ತಿದ್ವಿ. ಅದಕ್ಕೆ ಗೈಸ್, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇರೋಷ್ಟು ದಿನ ಆರಾಮಾಗಿರಿ, ಖುಷಿಯಾಗಿರಿ, ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಿರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆದಷ್ಟು ಕೂಡ್ರಿ. ಮುಂದೆ ಯಾವಾಗ ಕರೀತಾರೆ ಅವಾಗ ಹೋಗಲೇಬೇಕು, ಎಲ್ಲರೂ ಹೋಗಲೇಬೇಕು. ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.